ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವಪ್ರಭು. ಸೊ ನನ್ನ ಲೈಫ್ನ ಒಂದು ಬಿಗ್ ಡ್ರೀಮ್ ಅಥವಾ ಬಿಗ್ ಡೇ, ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಡೇ ವ್ಲಾಗ್. ಸೊ ಸಿಕ್ಕಾಪಟ್ಟೆ ಹ್ಯಾಪಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿರೋ ದಿನ, ಸಿಕ್ಕಾಪಟ್ಟೆ ಹ್ಯಾಪಿ ಆಗಿರುವಂಥ ದಿನದ ವಿಡಿಯೋ ಇದು. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಸೊ ಇವತ್ತು ಬಂದುಬಿಟ್ಟು ನನ್ನ ಸೀಮಂತದ ಡೇ ವ್ಲಾಗ್. ನಾನು ಅದನ್ನು ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಜೊತೆ. ಸೊ ಸೀಮಂತ ಅಂದ ತಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆಯಿತು ನನ್ನ ಸೀಮಂತ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇವತ್ತಿನ ವಿಡಿಯೋನ ಹಂಗೇನೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆನೂ ಕೂಡ ಮಾಡ್ತಿದ್ದೀನಿ. ತುಂಬ ಬೇಗನೆ ಎದ್ದಿದ್ದೆ ಇವತ್ತು, ಏಕೆಂದರೆ ಸ್ಪೆಷಲ್ ಡೇ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ನಮ್ಮ ಅತ್ತಿಗೆಯರಾಗಿರ್ಬೋದು, ಸೊ ಅತ್ತೆ ಅಥವಾ ಹಸ್ಬೆಂಡ್ ಪ್ರತಿಯೊಬ್ಬರು ಕೂಡ ಅವ್ರವ್ರ ಕೆಲಸದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದು ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಅದಾದಮೇಲೆ ನನ್ನ ಮೆಹಂದಿ ಡಿಸೈನ್ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಮಾರ್ನಿಂಗ್ ಟೈಮ್ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಂದಿನ ಲಾಸ್ಟ್ ವ್ಲಾಗಲ್ಲೆಲ್ಲ ನಾನು ಯಾವ ರೀತಿ ಮೆಹಂದಿ ಹಾಕ್ಕೊಂಡಿದ್ದೆ ಅದರದ್ದೆಲ್ಲ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಯಾವ ರೀತಿ ಬಂದಿದೆ ಅಂತಲೂ ಕೂಡ ಕ್ಲಿಪ್ಪಿಂಗ್ ನನಗೆ ಶೇರ್ ಮಾಡಿಕೊಂಡೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಐನೂರು ಬಿನ್ನೆ ಎಲ್ಲ ಮಾಡಬೇಕಾಗಿತ್ತು. ನಮ್ಮ ಮನೇಲಿ ಕಳಿಸೋ ದಿನ ಅಂತಂದರೆ ಇವಾಗ ಸೀರೆ ಉಡಿಸಿ ಕಳಿಸೋ ದಿನ ಇದು. ಸೀಮಂತ ಅಂತ ನಾವೇನು ಕರಿತೀವಿ ಅಥವಾ ಬೇಬಿ ಶವರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅಲ್ವಾ. ಸೊ ಅದು ಸಿಂಪಲ್ಲಾಗೇ ಮಾಡೋದು ನಮ್ಮ ಕಡೆ ಎಲ್ಲನೂ ಕೂಡ. ಕೆಲವೊಬ್ಬರು ಗ್ರ್ಯಾಂಡಾಗಿ ಮಾಡ್ತಾರೆ, ಬಟ್ ಸಿಂಪಲ್ಲಾಗೂ ಕೂಡ ಕೆಲವೊಬ್ಬರು ಮನೇಲಿ ಮಾಡ್ಕೊತಾರೆ. ಸೊ ಹಾಗಾಗಿ ಇವತ್ತು ಸ್ಯಾರಿ ಹಾಕ್ಸಿ ಕಳಿಸೋದು ಅಷ್ಟೇ ಅಂತಲೇ ಹೇಳ್ತಾರೆ. ಸೀರೆ ಉಡಿಸಿ ಆ ಮಡ್ಲಕ್ಕಿಯನ್ನು ಹಾಕಿ ಅದನ್ನು ಮಡ್ಲು ತುಂಬಿ ಕಳಿಸೋದು. ಸೊ ಈ ರೀತಿ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಕೂಡ ತಿಂಡಿ ಎಲ್ಲ ನಮ್ಮ ಅತ್ತಿಗೆರೆಲ್ಲ ಪ್ರಿಪೇರ್ ಮಾಡಿದ್ರು. ಅದು ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಹಂಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಷ್ಟೇ, ಹಂಗೆ ಶೇರ್ ಮಾಡ್ಕೊತಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಅಡುಗೆ ಏನೇನೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐನೂರು ಬಿನ್ನೆ ಎಲ್ಲ ಮಾಡಬೇಕಾಗಿರುತ್ತೆ ನಾವು. ಸೊ ಹಾಗಾಗಿ ಬೆಳಗ್ಗೆ ಅವರನ್ನು ಕೂಡ ಕರೆಸಿ ಪೂಜೆ ಎಲ್ಲ ಮುಗಿಸಿ ಅವ್ರದ್ದು ಬಿನ್ನೆ ಎಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದು ನಾನು ಕೂಡ ಫ್ರೆಶ್ ಅಪ್ ಆಗಿದ್ನಲ್ವಾ, ರೆಡಿಯಾಗಿ ಬಿಡೋಣ, ಸ್ವಲ್ಪ ಫ್ರೀಯಾಗೇ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ಮೇಕಪ್ ಎಲ್ಲ ಮಾಡಿಕೊಂಡು ಹಾಗೇನೆ ನಮ್ಮ ಅತ್ತಿಗೆ ಮಗಳು ಸೌಮ್ಯ ಅಂತ. ಸೊ ಅವಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ಸೊ ಯಾವ ರೀತಿ ಮಾಡಿಕೊಟ್ಟಿದ್ದಾಳೆ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ, ಓಕೆನಾ. ಅದಾದಮೇಲೆ ಸ್ಯಾರಿ ಎಲ್ಲನೂ ಕೂಡ ಉಟ್ಕೊಂಡೆ. ಇವಾಗ ನಾನು ಸ್ಯಾರಿ ಪ್ಲೇಟಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದೇನು ಕಷ್ಟ ಆಗಲಿಲ್ಲ. ಮತ್ತು ಸೌಮ್ಯ ಇದ್ದಿದ್ದರಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ತೀನಿ. ಸೊ ಆರಾಮಾಗಿ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡೆ. ಮತ್ತು ಅವರು ಅಡುಗೆ ಎಲ್ಲ ಕೂಡ ಮಾಡ್ಕೊಂಡಿದ್ರು. ಬೆಳಿಗ್ಗೆ ಬಾತು ಮತ್ತು ಮೊಸರು ಬಜ್ಜಿ ಪ್ರತಿಯೊಂದು ಏನೇನೋ ಮಾಡಿದ್ರು ಆಯಿತಾ. ಕಂಪ್ಲೀಟಾಗಿ ನಾನು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಮಧ್ಯಾಹ್ನ ಅಡುಗೆನೂ ಕೂಡ ಅಷ್ಟೇ. ಸೊ ಆದಷ್ಟು ಬಿನ್ನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಬೇಗ ಎದ್ದು ಎಲ್ಲನೂ ಕೂಡ ಇಬ್ಬರು ರೆಡಿ ಮಾಡ್ತಾಯಿದ್ರು. ಅದೆಲ್ಲ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಕಂಪ್ಲೀಟ್ ನನ್ನದೇ ಒಂದು ಇದು ಇರುತ್ತೆ ಅಲ್ವಾ. ಅಂದರೆ ರೆಡಿಯಾಗಿರಬೇಕು, ಬೇಗ ರೆಡಿ ಆಗಬೇಕು, ಅದು ಇದು ಏನೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡಿಕೊಂಡೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಕಂಪ್ಲೀಟ್ ಲುಕ್ ಅಥವಾ ಸ್ಯಾರಿ ಎಲ್ಲನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಫಸ್ಟೇ. ಅಂದರೆ ಸ್ಯಾರಿ ಆಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ. ಸೊ ಇವಾಗ ಕಂಪ್ಲೀಟಾಗಿ ನಾನು ರೆಡಿ ಆದಮೇಲೆ ಕ್ಲಿಪ್ಪಿಂಗ್ನ ತೆಗೆಸ್ಕೊಂಡು ಆ್ಯಡ್ ಮಾಡ್ತಿದ್ದೀನಿ. ನೀವು ನೋಡಿ ಯಾವ ರೀತಿ ಅನ್ನಿಸ್ತು ನಿಮಗೆ. ಸೊ ಯಾವ ರೀತಿ ಕಾಣಿಸ್ತಿದ್ದೀನಿ ನಾನು ಅಂತ ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಆದಷ್ಟು ನಾನು ಎಲ್ಲ ವೀಡಿಯೋಸಲ್ಲೂ ಕೇಳ್ತಿರ್ತೀನಿ ನಿಮ್ಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಅಂತ. ಸೊ ಅಟ್ಲೀಸ್ಟ್ ಈ ವಿಡಿಯೋಗಾದ್ರೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಸೊ ಕಂಪ್ಲೀಟಾಗಿ ನಾನು ಜ್ಯುವೆಲರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಬಟ್ ನೆಕ್ ಪೀಸ್ ಒಂದು ಅದನ್ನು ಹಾಕ್ಕೊಳ್ಳಿಲ್ಲ, ಸ್ವಲ್ಪ ಹೆವಿ ಆಗುತ್ತೇನೋ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿಯೇ ರೆಡಿಯಾಗಿದ್ದೀನಿ. ನೀವು ಅಂದ್ಕೊಳ್ಬೋದು ಸೊ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ಮೇಲೆ ಗ್ರ್ಯಾಂಡಾಗಿ ಆಗುತ್ತೇನೋ ಅಂತ. ಇಲ್ಲ, ಸೊ ತುಂಬಾ ಸಿಂಪಲ್ಲಾಗೇ ಆಗಿದ್ದು. ಅಂದರೆ ಇವಾಗ ನಮ್ಮ ಅಮ್ಮನ ಮನೆಯಿಂದ ಒಂದು 3 ಜನ ಬರ್ತಾರೆ ಅಷ್ಟೇ ಕರ್ಕೊಂಡು ಹೋಗೋದಕ್ಕೆ ಅಂತ. ಮತ್ತು ಇಲ್ಲಿ ನಮ್ಮ ಅತ್ತಿಗೆಯರಾಗಿರ್ಬೋದು ಅವ್ರ ಫ್ಯಾಮಿಲಿ ಅಷ್ಟೇ, ಇನ್ಯಾರೂ ಕೂಡ ನಾವು ಕರೆಯೋದಕ್ಕೆ ಹೋಗಿಲ್ಲ. ಮತ್ತು ಹೇರ್ ಸ್ಟೈಲ್ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ನಮ್ಮ ಅತ್ತಿಗೆ ಮಗಳು ಮಾಡಿರೋದು ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು. ಸೊ ಹಾಗಾಗಿ ಅದಾದಮೇಲೆ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಇಲ್ಲ. ಸೊ ಸಿಂಪಲ್ಲಾಗೇ ಸೀರೆ ಹಾಕ್ಸಿ ಕಳಿಸೋದಷ್ಟೇ. ಸೊ ಹಾಗಾಗಿ ನಾನು ಈ ರೀತಿ ಏನಕ್ಕೆ ರೆಡಿ ಆಗಿದೆ ಅಂದರೆ, ನನಗೊಂದು ಆಸೆ ಇತ್ತು. ಸೊ ಈ ರೀತಿ ರೆಡಿ ಆಗಬೇಕು ನಾನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು, ಸೊ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ತೆಗೆದು ಇಟ್ಕೊಂಡಿದ್ದೆ. ಹಾಗಾಗಿ ಅದೇ ರೀತಿ ರೆಡಿ ಆದೆ. ಮತ್ತು ಏನೋ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಮೆಮೊರಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು ಅಂತ ಕೇಳ್ಕೊಂಡಿದ್ದೆ ನನ್ನ ಹಸ್ಬೆಂಡ್ನ. ಸೊ ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಫೋಟೋಗ್ರಾಫರ್ ಎಲ್ಲ ಕರೆಸಿದ್ರಲ್ಲ, ಹಾಗಾಗಿ ನಾನು ಸ್ವಲ್ಪ ಈ ರೀತಿ ರೆಡಿ ಆಗಿದ್ದೆ ಅಷ್ಟೇ. ಅದನ್ನು ಬಿಟ್ಟು
ಏನು ಎಕ್ಸ್ಟ್ರಾ ಥಿಂಗ್ಸ್ ಅನ್ನೋ ಥರ ಏನು ಇರಲಿಲ್ಲ. ಸೊ ಅದಾದಮೇಲೆ ಇವತ್ತು ಬಂದುಬಿಟ್ಟು ಮದರ್ಸ್ ಡೇ. ಸೊ ಮದರ್ಸ್ ಡೇ ದಿನ ನನ್ನ ಸೀಮಂತ ಸೆಲೆಬ್ರೇಷನ್ ಆಗಿದ್ದು. ಸೊ ತುಂಬ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅಂದರೆ ಸ್ವಲ್ಪ ಬೇಗ ಅಪ್ಲೋಡ್ ಮಾಡಬಾರ್ದು, ಸಮ್ ರೀಸನ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಮದರ್ಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ನಾನು ಕೂಡ ಹೊಸ್ದಾಗಿ ಮಾಮ್ ಆಗ್ತಿದ್ದೀನಿ. ಮತ್ತು ನಮ್ಮ ಅತ್ತಿಗೆ ಮಗ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೇಕ್ ಕೂಡ ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಸಿಂಪಲ್ಲಾಗಿ ಅದು ಕೂಡ ಸೆಲೆಬ್ರೇಷನ್ ಆಯಿತು. ಒಂದು ಬಿಗ್ ಮೆಮೋರಿಯಬಲ್ ಡೇ ಅಂತಲೇ ಹೇಳ್ಬೋದು. ಅಂದರೆ ಮದರ್ಸ್ ಡೇ ದಿನವೇ ನನಗೆ ಸ್ಯಾರಿ ಹಾಕ್ಸಿ ಕಳಿಸೋದು. ಸೊ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು ಆ ದಿನ ಅಂತಲೇ ಹೇಳ್ತೀನಿ. ಎಷ್ಟು ಎಂಜಾಯ್ ಮಾಡಿದ್ದೀವಿ, ಎಷ್ಟು ಖುಷಿ ಪಟ್ಟಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತಲೇ ಹೇಳ್ಬೋದು. ಸೊ ಫ್ಯಾಮಿಲಿನೇ ಸಿಕ್ಕಾಬಟ್ಟೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಎಲ್ಲನೂ ಕೂಡ ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಫೋಟೋಸ್ ನಮ್ಗೆ ಹೆಂಗೆ ಬೇಕು ಆ ರೀತಿ ಎಲ್ಲ ಫೋಟೋಸ್ನ ತೆಗೆಸ್ಕೊಳ್ಳೋದಾಗಿರ್ಬೋದು, ಮತ್ತು ಬಂದಿರೋರಿಗೆ ಅವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲನೂ ಕೂಡ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು ಅಂತಲೇ ಹೇಳ್ತೀನಿ. ಇದೆಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಫ್ಯಾಮಿಲಿ ಸಪೋರ್ಟ್ ಅಂತಲೇ ಹೇಳ್ತೀನಿ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಇದು ಎಷ್ಟೊಂದು ಚೆನ್ನಾಗಾಗೋಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ತುಂಬಾ ಖುಷಿ ಆಯಿತು ಈ ದಿನ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಆಸೆ ಪಟ್ಟು ನಾನು ಏನೇನು ಅಂದ್ಕೊಂಡಿದ್ದೆ ಅದೆಲ್ಲನೂ ಕೂಡ ಆಯಿತು. ಎಕ್ಸ್ಟ್ರಾ ಸ್ಪೆಷಲ್ ಕೂಡ ಆಯಿತು ಅಂತಲೇ ಹೇಳ್ತೀನಿ. ಈ ಕೇಕೆಲ್ಲ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು. ಸೊ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆಸ್ಕೊಂಡ್ವಿ. ಸೊ ಇದಕ್ಕೆಲ್ಲ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನೂ ಕೂಡ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ. ಸೊ ನಮ್ಮ ಅತ್ತಿಗೆಯರಾಗಿರ್ಬೋದು, ಅವರು ಕೂಡ ಒಂದಿನ ಮುಂಚೆನೇ ಬಂದು ಪ್ರತಿಯೊಂದೂ ಅಡುಗೆ ಕೆಲಸ ಎಲ್ಲ ಮಾಡೋದಿರುತ್ತೆ ಅಲ್ವಾ, ಅದು ಸಿಕ್ಕಾಬಟ್ಟೆ ರಿಸ್ಕ್ ಕೆಲಸ ಅಂತಲೇ ಹೇಳ್ಬೋದು. ತಿಂಡಿದು ಅದು ಎಲ್ಲನೂ ಕೂಡ ಮುಗಿಸ್ಕೊಂಡು ನನ್ನ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಸೊ ನನಗೂ ಕೂಡ ಸಪೋರ್ಟ್ ಮಾಡಿಕೊಂಡು, ಏಕೆಂದರೆ ಸಿಕ್ಕಾಬಟ್ಟೆ ಕಡಿಮೆ ಟೈಮ್ ಇತ್ತು ನನಗೆ ಹೊರಡೋದಕ್ಕೆ ವಾಪಸ್ಸು ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಒಂದು 11:15 ನಾನು ಹೊರಟೋಗ್ಬೇಕಾಗಿತ್ತು ಮನೆಯಿಂದ, ಹಸ್ಬೆಂಡ್ ಮನೆಯಿಂದ. ಸೊ ಹಾಗಾಗಿ ಅಷ್ಟು ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನನ್ನ ಜೊತೆ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ ಅಂತಲೇ ಹೇಳ್ತೀನಿ. ಥ್ಯಾಂಕ್ಸ್ ಟು ಗಾಡ್ ಅಂತಲೇ ಹೇಳ್ಕೊಬೋದು. ಅಷ್ಟು ಚೆನ್ನಾಗಿರೋ ಫ್ಯಾಮಿಲಿ ನನಗೆ ಸಿಕ್ಕಿದೆ. ಸೊ ಅಷ್ಟೇ ಸಪೋರ್ಟು ಕೂಡ ಇದ್ದಾರೆ ಅಂತಲೇ ಹೇಳ್ತೀನಿ. ಸೊ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ, ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಸಿಂಪಲ್ಲಾಗೇ ಇರ್ಬೋದು, ಬಟ್ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಖುಷಿ ಆಯಿತು. ಮೇನ್ ಇಂಪಾರ್ಟೆಂಟು ಖುಷಿಯಾಗೋದು ಅಷ್ಟೇ ಅಲ್ವಾ ಬೇಕಾಗಿರೋದು. ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು, ಆರಾಮಾಗಿ ನಾವು ಅಂದ್ಕೊಂಡಿರೋದಾಗಬೇಕು. ಸೊ ಇಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಅಷ್ಟು ಕೂಡ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ. ಸೊ ನನಗೆ ಯಾವ ರೀತಿ ಎಲ್ಲ ಫೋಟೋಸ್ ಎಲ್ಲ ಬೇಕಾಗಿತ್ತು ಆ ರೀತಿ ಫೋಟೋಸ್ ಎಲ್ಲ ಕೂಡ ತೆಗೆಸ್ಕೊಂಡಿದ್ದೀನಿ. ಸೊ ಆಲ್ಬಮ್ಸ್ ಎಲ್ಲ ರಿಸೀವ್ ಆದಮೇಲೆ ನಾನು ಫೋಟೋಸ್ ಎಲ್ಲ ಶೇರ್ ಮಾಡ್ಕೊತೀನಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ. ಸೊ ಮನೆ ಟೆರೆಸ್ ಮೇಲಾಗಿರ್ಬೋದು ಮತ್ತು ಕೆಳಗಡೆ ಏನು ಬರುತ್ತೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕೃಷ್ಣನೂ ಕೂಡ ಇಟ್ಕೊಂಡಿದ್ದೀವಿ ಅಲ್ವಾ, ಅದ್ರ ಜೊತೆನೂ ಕೂಡ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ, ಒಂದು ಮೆಮೊರಿಯಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಜೊತೆನೂ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಿ. ಸೊ ಅದಾದಮೇಲೆ ನಾನು ಒಂದಿಷ್ಟು ಫೋಟೋಸ್ ಎಲ್ಲ ನೋಡಿದ್ದೆ, ಅದನ್ನೆಲ್ಲ ಅಂದರೆ ಐಡಲ್ನ ಎತ್ತಿಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು. ಸೊ ಅದನ್ನು ಅವ್ರಿಗೆ ಹೇಳಿದೆ. ಸೊ ಅವರು ಕೂಡ ಕೆಲವೊಂದಿಷ್ಟನ್ನು ಕ್ಯಾಪ್ಚರ್ ಮಾಡಿಕೊಟ್ರು. ಸೊ ಫೋಟೋಸ್ನ ನೋಡೋದಕ್ಕೆ ಸಿಕ್ಕಾಬಟ್ಟೆ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದೀನಿ ನಾನು, ಯಾವ ರೀತಿ ಬಂದಿರುತ್ತೆ ಫೋಟೋಸು ಅಂತ. ಇನ್ನೂ ನನಗೆ ತಲುಪಿಲ್ಲ ಫೋಟೋಸ್ ಯಾವುದೂ ಕೂಡ. ಸೊ ಆಲ್ಬಮಲ್ಲಿ ರಿಸೀವ್ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡ್ಕೋತೀನಿ, ಓಕೆನಾ. ಸೊ ನಿಮಗೆ ಈ ರೀತಿ ಈ ವ್ಲಾಗ್ನ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಯಾಕಂದರೆ ನಾನು ಕಂಪ್ಲೀಟಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕಂದರೆ ಅಲ್ಲಿ ಸಣ್ಣ ಪುಟ್ಟ ಮಾತು ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಎಲ್ಲ ಬರುತ್ತೆ ಅಲ್ವಾ, ಕಂಪ್ಲೀಟಾಗಿ ಕ್ಲಿಪ್ಪಿಂಗ್ ಎಲ್ಲ ಇಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಎಲ್ಲದಕ್ಕೂ ಕೂಡ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಫೋಟೋಶೂಟ್ ಎಲ್ಲ ಮುಗೀತು ಅಂತಲೇ ಹೇಳ್ತೀನಿ. ಅದಾದಮೇಲೆ ಇವಾಗ ನನಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಲ್ದಿ ಊಟನೂ ಕೂಡ ಬಡಿಸ್ಕೊಟ್ಟಿದ್ದಾರೆ. ಸೊ ಸಿಕ್ಕಾಬಟ್ಟೆ ಸಖತ್ತಾಗಿ ಮಾಡಿದ್ರು ಅಡುಗೆ ಅಂತೂ, ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಜೊತೆ ಬಂದಿದ್ರಲ್ಲ ಅವರು ನಮ್ಮ ಅಜ್ಜಿಯಿಂದ್ರಾಗ್ತಾರೆ ನನಗೆ. ಸೊ ನಮ್ಮ ಮನೆಯಿಂದ ಕಡೆಯಿಂದ ಬಂದಿದ್ರಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಊಟ ಎಲ್ಲ ಬಡಿಸಿದ್ದಾದಮೇಲೆ ಇವಾಗ ನನಗೆ ಶಾಸ್ತ್ರ ಅಂತ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ಶಾಸ್ತ್ರ. ಸೊ ಕರೆದು ಕೂಡ ಮಾಡ್ಬೋದಿತ್ತು, ಬಟ್ ಸಮ್ ರೀಸನ್ಸಿಂದ ಯಾರನ್ನು ಕೂಡ ಇನ್ವೈಟ್ ಮಾಡಲಿಲ್ಲ ನಾವು, ಸಿಂಪಲ್ಲಾಗಿಯೇ ನಾವೇ ಮುಗಿಸ್ಕೊಂಡ್ವಿ. ಸೊ ಇದು ಸಿಂಪಲ್ಲಾಗಿ ಸೀಮಂತ ಶಾಸ್ತ್ರ ಅಂತಲೇ ಹೇಳ್ತೀನಿ.
ಈ ರೀತಿಯಾಗಿ ನನ್ನ ಸೀಮಂತ ಶಾಸ್ತ್ರ ಆಗಿದೆ. ಸೊ ನಮ್ಮ ಅತ್ತೆ ಮಾಡ್ತಾ ಇರೋದು ಇವಾಗ ಕೂರಿಸ್ಬಿಟ್ಟು ಮೊಲ್ಗೆ ಏನು ಹಾಕಬೇಕು, ಏನೇನೆಲ್ಲ ಕಾಯಿ ಅದು ಏನೋ ಸಮಥಿಂಗ್ ಆ ರೀತಿ ಏನೇನೋ ಇರುತ್ತೆ ಅಲ್ವಾ ಶಾಸ್ತ್ರದಲ್ಲಿ, ಅದನ್ನೆಲ್ಲ ಹಾಕಿ ಕಪ್ಪಿಕ್ಕಿ ಮತ್ತು ಅರ್ಲೆಣ್ಣೆ ಏನು ಬರುತ್ತೆ ನೋಡಿ ಅದನ್ನು ತಲೆಗೆ ಹಚ್ಚಿ ಕಳಿಸೋದು. ಸೊ ಇಷ್ಟೇ ನಮ್ಮ ಕಡೆ ಸಿಂಪಲ್ಲಾಗಿ ಸೀಮಂತ ಶಾಸ್ತ್ರ ಮಾಡಿ ಅಮ್ಮನ ಮನೆಗೆ ಕಳಿಸೋದು. ಕೆಲವೊಬ್ಬರು 6 ಮಂತಲ್ಲಿ ಮಾಡ್ತಾರೆ, ಕೆಲವೊಬ್ಬರು 9 ಮಂತಲ್ಲಿ ಮಾಡ್ತಾರೆ. ನಾನು 6 ಮಂತಲ್ಲಿ ಈ ರೀತಿ ಶಾಸ್ತ್ರ ಎಲ್ಲ ಮಾಡಿಸ್ಕೊಂಡು ಮೊಲ್ಗೆ ಏನಾಗ್ತಾರೆ ಅಂದರೆ ಸೀರೆ ಸೆರಿಗೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಸ್ಕೊಂಡು ಹೂವೆಲ್ಲ ಮುಡಿಸ್ಕೊಂಡು ಸೊ ಈ ರೀತಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋದು. ಸೊ ಸಿಂಪಲ್ಲಾಗಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ನಮ್ಮ ಸೌಮ್ಯ. ಸೊ ಅವಳಿಗೆ ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ನಾನು ಲೈಫ್ ಟೈಮ್ ಮೆಮೊರಿಯಾಗಿ ನೋಡ್ಬೋದು ಇದನ್ನು ವೀಡಿಯೋಸ್ನ. ಸೊ ಹಾಗಾಗಿ ಒಂಥರ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಕೆಲವೊಂದಿಷ್ಟು ಫೋಟೋಸು ಕೂಡ ನೋಡ್ಬೋದು, ಬಟ್ ವೀಡಿಯೋಸ್ನ ಕೆಲವೊಂದು ಸತಿ ಸಿಗಲ್ಲ ಅಲ್ವಾ. ಅಂದರೆ ವೀಡಿಯೋಸ್ ಮಾಡಿಸ್ಕೊಂಡಿದ್ದಾಗ ಸಿಗುತ್ತೆ, ಬಟ್ ಏನಿಲ್ಲ ಸಿಂಪಲ್ಲಾಗಿ ಮಾಡಿದಾಗ ಈ ರೀತಿ ವ್ಲಾಗಿಂದ ನಾನು ನನ್ನ ಸೀಮಂತದ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನನ್ನ ಸೀಮಂತದ ಶಾಸ್ತ್ರ ಮುಗೀತು ಅಂತಲೇ ಹೇಳ್ತೀನಿ. ಸೊ ನಿಮ್ಮ ಕಡೆ ಯಾವ ರೀತಿ ಎಲ್ಲ ಶಾಸ್ತ್ರ ಮಾಡ್ತಾರೆ, ಅಥವಾ ಇದನ್ನು ಇದೇ ರೀತಿ ನಿಮ್ಮ ಕಡೆನೂ ಮಾಡ್ತಾರಾ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನನಗೆ ಮಾಡಬೇಕಾಗಿದ್ದ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ನಮ್ಮ ಅಮ್ಮಂದಿರೆಲ್ಲ ಬಂದಿದ್ರಲ್ಲ ನಮ್ಮ ಊರಿಂದ. ಸೊ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವರನ್ನು ಕೂಡ ಕಳಿಸ್ತಾ ಇದ್ದಾರೆ. ಸೊ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನೇನು ಮನೆಯಿಂದ ಹೊರಡೋ ಟೈಮು ಕೂಡ ಆಯಿತು. ಇನ್ನೇನು 11:40 ಏನೋ ಆಗಿತ್ತು ನಾನು ಮನೆ ಬಿಡೋ ಅಷ್ಟರಲ್ಲಿ. 12 ಗಂಟೆ ಒಳಗಡೆ ಬಿಡಬೇಕಾಗಿತ್ತು. 11ರಿಂದ 12 ಲಾಸ್ಟ್ ಅಷ್ಟೇ ಇದ್ದಿದ್ದು. ಸೊ ಇವಾಗ ನಾನು ಕೂಡ ಮನೆಯಿಂದ ಹೊರಡೋ ಸಮಯ ಆಯಿತು ಅಂತಲೇ ಹೇಳ್ತೀನಿ. ಖುಷಿಯಿಂದನೇ ಬಂದೆ, ಖುಷಿಯಿಂದನೇ ಎಲ್ಲನೂ ಕೂಡ ಮುಗಿಸ್ಕೊಂಡು ಖುಷಿಯಾಗೇ ಹೋಗ್ತಿದ್ದೀನಿ. ಸೊ ಎಲ್ಲರೂ ಕೂಡ ತುಂಬ ಖುಷಿಯಾಗೇ ಕಳಿಸ್ಕೊಟ್ರು. ಸ್ವಲ್ಪ ಫೀಲ್ ಇದ್ದೇ ಇರುತ್ತೆ, ಅಂದರೆ ಜಾಸ್ತಿ ಏನೋ ಅನ್ನೋ ಥರ ಏನು ಇರಲಿಲ್ಲ. ಓಕೆ ಬ್ಯಾಲೆನ್ಸ್ ಮಾಡೋ ರೀತಿಯೇ ಇತ್ತು ಅಂತಲೇ ಹೇಳ್ತೀನಿ. ಸ್ವಲ್ಪ ಮನಸ್ಸೊಳಗಡೆ ಫೀಲ್ ಆಗ್ತಾ ಇತ್ತು, ಮತ್ತೆ ನೆಕ್ಸ್ಟ್ ಇಯರೇನೆ ನಾನು ವಾಪಸ್ ಬರೋದು ಅಂತ ಸ್ವಲ್ಪ ಫೀಲ್ ಇತ್ತು ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಆ ಥರ ಬೇಜಾರಾಗೋದು ಅಳು ಬರೋದು ಅಷ್ಟೊಂದೆಲ್ಲ ಇರಲಿಲ್ಲ. ಸೊ ಹ್ಯಾಪಿಯಾಗಿಯೇ ಹೋದೆ, ಹ್ಯಾಪಿಯಾಗಿಯೇ ಕಳಿಸ್ಕೊಟ್ರು ಮನೆಯಿಂದನೂ ಕೂಡ. ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಅಲ್ವಾ, ಸಣ್ಣ ಮೂಲೆಯಲ್ಲಿ ಅಂತೀವಲ್ಲ. ಸೊ ಅಷ್ಟು ಬಿಟ್ಟು ಸ್ವಲ್ಪ ಫೀಲ್ ಆಗ್ತಿತ್ತು. ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಆ ಥರ ಏನು ಇರಲಿಲ್ಲ. ಸೊ ತುಂಬ ಖುಷಿಯಾಗಿಯೇ ಹೊರಟು ಬಂದೆ ಅಂತಲೇ ಹೇಳ್ತೀನಿ. ಇನ್ನೇನು ಹೊರಡೋ ಟೈಮು ಕೂಡ ಆಯಿತು, ಹೊರಡ್ತಾ ಇದ್ದೀನಿ.
ನೆಕ್ಸ್ಟು ಇನ್ನು ಬರೋ ವ್ಲಾಗ್ಸ್ ಎಲ್ಲನೂ ಕೂಡ ಅಮ್ಮನ ಮನೆಯಲ್ಲಿ ಕ್ಯಾಪ್ಚರ್ ಮಾಡಿರೋ ವ್ಲಾಗ್ಸ್ಗಳನ್ನ ಶೇರ್ ಮಾಡ್ಕೊತೀನಿ. ಸೊ ಸಾಧ್ಯವಾದಷ್ಟು ಇವತ್ತಿನ ದಿನನ ಮೆಮೊರಿಯಬಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಸ್ವಲ್ಪ ಸ್ವಲ್ಪ ಅಷ್ಟೇ ತಗೊಂಡಿದ್ರು ಕೂಡ ಅದನ್ನು ಕಂಪ್ಲೀಟಾಗಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತಿನ ನನ್ನ ಸೀಮಂತದ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ನಿಮಗೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಕಂಪ್ಲೀಟಾಗಿ ಕೆಲವೊಂದಿಷ್ಟು ರೀಲ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ರಿಯಲಿ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಜಾಯ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಕಮೆಂಟಲ್ಲಿ ತಿಳಿಸಿ ಏನು ಅನ್ನಿಸ್ತು ನಿಮಗೆ ಅಂತ ಅಂದ್ಬಿಟ್ಟು. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ಬೇರೆ ವಿಡಿಯೋಸಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ. ಸೊ ಟೇಕ್ ಕೇರ್, ಬಾಯ್ ಬಾಯ್.